ಸಂಖ್ಯಾ ಬುದ್ಧಿಮಾಪನ ಲೆಕ್ಕ ಮಾಡ್ರಿ. ಇದು ನವೋದಯದಾಗ ವರ್ಷ ಬೀಳತದ ನೋಡಿದ್ರು. ಇದು ಬೀಳ್ತದ ಸರಿಯಾಗಿ ಲಕ್ಷ ಕೊಟ್ಟು ನೋಡ್ರಿ. 121, 131, 141 ಇಲ್ಲಿ ಏನು ಆಗ್ಯದ ಅನ್ನೋದು ತಿಳ್ಕೊಬೇಕು ನೀವು. ಇದು ಇದಕ್ಕಿದ್ದಂಗೆ ಇಟ್ಟಾನ. ಇಲ್ಲೇ ಇದಕ್ಕೆ ಏನು ಫರ್ಕ್ ಆಗ್ಯದ ಅನ್ನೋದು ನೀವು ನೋಡಿದರೆ ತಿಳಿದು ಬಿಡ್ತದೆ. 10, 22 ಅದ. ಆ 10, 22 ಇದಕ್ಕಿಂತಲೂ ಇದು ಹೆಚ್ಚಾಗ್ಯದ ಅಂದ್ರೆ ಎಷ್ಟು ಕೂಡ್ಸ್ಯಾನ ಅನ್ನೋದು ತಿಳ್ಕೊಬೇಕು. ಅಂದ್ರೆ ಗೊತ್ತಾಗ್ತದೆ ನೀವು. ಒಂದು ಉದಾಹರಣೆ, ಈಗ 141 ಅದ. ಈಗ ಲಾಸ್ಟ್. ಆಮೇಲೆ 566 ಅದ. ಮುಂದಿನ ಅಂಕೆ ಎಷ್ಟದ? 36, 22 ಅದ. ಈಗ ಲಾಸ್ಟ್ ಅಂಕೆ ಎಷ್ಟದ? 141 ಅದ. ಆಮೇಲೆ 566 ಅದ. ಮೂರನೇ ಅಂಕೆ 36, 22 ಅದ. 36, 22 ಅದ. ಆಮೇಲೆ ಇಲ್ಲಿ ಏನು ಕೂಡ್ಯದ ಅನ್ನೋದು ನೀವು ತಿಳ್ಕೊಬೇಕು. 10, 22 ಅದ ಅಂದ್ರೆ ಅದು ದೊಡ್ಡದಾಗ್ಯದೋ ಸಣ್ಣದಾಗ್ಯದೋ ಅದನ್ನು ತಿಳ್ಕೊಬೇಕು ನೀವು. 10, 22 ಅಂದ್ರೆ ಎಷ್ಟು ಕೂಡ್ಸ್ಯಾನ ಅನ್ನೋದು ತಿಳ್ಕೊಬೇಕಾದ್ರೆ ನಾವು ಹೆಂಗೆ ಮಾಡಬೇಕು ಅದನ್ನು ತಿಳ್ಕೊಬೇಕು ನೀವು. ಈ 23, 22 10, 22 ಕಳಿಯಿರಿ. 22 ಕಳೆದ್ರೆ 0, 0, 3ಕ್ಕೆ 3. 23, 22ರಾಗ 10, 22 ಹೋಯ್ತು. 10, 22 ಹೋಯ್ತು ಅಂತಂದ್ರೆ ಎಷ್ಟು ಹೆಚ್ಚಾಯ್ತು? 1300 ಹೆಚ್ಚಾಯ್ತು. ಆಮೇಲೆ ಇದಕ್ಕೆ ನೋಡ್ರಿ, ಇದಕ್ಕೆ 3600, 36, 22ಕ್ಕೆ 36, 22ಕ್ಕೆ ನೀವು ಎಷ್ಟು ಕಳಿಬೇಕು? 23, 22 ಕಳಿ. 23, 22 ಕಳಿಯಿರಿ. ಇನ್ನು ಪೂಜೆ 6, 3 ಆದ್ರೆ 3 ನೋಡಿ. ಇದಕ್ಕೂ 1300, ಇದಕ್ಕೂ 1300 ಅಂದಾಗ 120. ಆಮೇಲೆ ಇದಕ್ಕೆ ಏನದ? 120, 131, 141 10 ಹೆಚ್ಚಾಗ್ಯದ. ಇದಕ್ಕೆ 10 ಹೆಚ್ಚಾಗ್ಯದ. ಇದು ಐಸ್ ಇಟ್ ಈಸ್ ಅದ. ಇದಕ್ಕೆ 1300 ಕೂಡ್ಸ್ಯಾನ. ನೋಡಿ ಹೆಂಗೆ ತಿಳ್ಕೊಬೇಕು ಅನ್ನೋದು ಹೇಳ್ತಾನ. ಯಾಕಂದ್ರೆ 566, 566 ಅಂದ್ರೆ ಐಸ್ ಇಟ್ ಈಸ್ ಇಟ್ಕೊಂಡು ಬಿಡ್ಬೇಕು ಈ ಅಂಕಿ. 141ರಾಗ 10 ಕೂಡಿಸಿದ್ರೆ 151 ಆಯ್ತು. 566 ಇದಕ್ಕಿದ್ದಷ್ಟೇ ಇಡ್ರಿ. ಆಮೇಲೆ ಇಲ್ಲಿ 4, 9, 2, 2 ಇದು ಉತ್ತರ ಆಗ್ತದೆ. ಎಲ್ಲಿದೆ ನೋಡ್ರಿ. 151, 566, 49, 22 ಉತ್ತರ ಸಂಖ್ಯೆ ಡಿ. ನೋಡಿ ಹೆಂಗೆ ಹೆಚ್ಚಾಯ್ತು ಅನ್ನೋದು ತಿಳ್ಕೊಳಕ್ಕೆ ನಿಮಗೆ ಕಚ್ಚಾ ಹಾಕಿದ್ನ ನೋಡಿ. ಉತ್ತರ ತಿಳಿತಲ್ಲ ನಿಮಗೆ ಎಷ್ಟು ಹೆಚ್ಚಾಗ್ಯದ. ಇಲ್ಲಿಯೂ 10, 22 ತೆಗೆದಾಗ 1300 ಆಯ್ತು. 36, 22 23 ಹಿಂದಿನ ಅಂಕಿ ಕಳೀರಿ ಮತ್ತು 13 ಹೆಚ್ಚಾಗ್ಯದ ಅಂದ್ರೆ 1300 ಕೂಡಿಸ್ಬೇಕು. ಯಾಯ್ಸ್ ಇಟ್ ಈಸ್ ಇದು 10 ಹೆಚ್ಚು ಮಾಡೋದು. ಉತ್ತರ ಸಂಖ್ಯೆ ಡಿ. ಚೆನ್ನಾಗಿ ನೋಡ್ಕೋಬೇಕು ಗಣಿತಗಳನ್ನ. ಲಕ್ಷ ಕೊಟ್ಟು ನೋಡ್ರಿ.